ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಮೇಕಪ್ ಉತ್ಪನ್ನಗಳ ಸುರಕ್ಷತೆ ಮತ್ತು ನೈರ್ಮಲ್ಯವನ್ನು ಖಚಿತಪಡಿಸಿಕೊಳ್ಳಲು ಕಾಸ್ಮೆಟಾಲಜಿ ಕ್ಷೇತ್ರದಲ್ಲಿ ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ಅತ್ಯಗತ್ಯ ಅಭ್ಯಾಸಗಳಾಗಿವೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ವಿಧಾನಗಳನ್ನು ವಿವರಿಸುವುದು, ಸ್ಯಾನಿಟೈಸೇಷನ್ ವಿಧಾನವನ್ನು ವಿವರಿಸುವುದು ಮತ್ತು ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಪಟ್ಟಿ ಮಾಡುವುದು. ಸೋಂಕುಗಳನ್ನು ಹರಡುವುದನ್ನು ತಡೆಗಟ್ಟಲು ಮತ್ತು ಗ್ರಾಹಕರಿಗೆ ಸುರಕ್ಷಿತ ಹಾಗೂ ಆರೋಗ್ಯಕರ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ವಸ್ತು ಉಪಕರಣಗಳು ಮತ್ತು ಸರ್ಫೇಸ್ಗಳಿಂದ ಬ್ಯಾಕ್ಟೀರಿಯಾ, ವೈರಸ್ಗಳು, ಫಂಗೈ ಮತ್ತು ಸ್ಪೋರ್ಸ್ಗಳನ್ನು ಒಳಗೊಂಡಂತೆ ಎಲ್ಲಾ ರೀತಿಯ ಮೈಕ್ರೋ ಆರ್ಗ್ಯಾನಿಸಂಗಳನ್ನು ತೆಗೆದುಹಾಕುವ ಅಥವಾ ನಾಶಪಡಿಸುವ ಪ್ರಕ್ರಿಯೆಯನ್ನು ಸ್ಟೆರಿಲೈಸೇಷನ್ ಎನ್ನಬಹುದು. ಸ್ಯಾನಿಟೈಸೇಷನ್ ಎಂದರೆ ವಸ್ತು ಉಪಕರಣಗಳು ಮತ್ತು ಸರ್ಫೇಸ್ಗಳ ಮೇಲಿನ ಮೈಕ್ರೋ ಆರ್ಗ್ಯಾನಿಸಂಗಳ ಸಂಖ್ಯೆಯನ್ನು ಸುರಕ್ಷಿತ ಮಟ್ಟಕ್ಕೆ ತಗ್ಗಿಸುವ ಪ್ರಕ್ರಿಯೆ. ಶುಚಿತ್ವವನ್ನು ಕಾಪಾಡಿ ಕ್ರಾಸ್ ಕಂಟ್ಯಾಮಿನೇಷನ್ ಮತ್ತು ಇನ್ಫೆಕ್ಷನ್ಸ್ ಅಥವಾ ಸೋಂಕುಗಳ ಹರಡುವಿಕೆಯ ಅಪಾಯವನ್ನು ಕಡಿಮೆ ಮಾಡಲು ಸೌಂದರ್ಯ ಉದ್ಯಮದಲ್ಲಿ ಸ್ಯಾನಿಟೈಸೇಷನ್ ಅತ್ಯಗತ್ಯ ಅಭ್ಯಾಸವಾಗಿದೆ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ಮಾಡುವ ವಿವಿಧ ವಿಧಾನಗಳನ್ನು ಈಗ ನೋಡೋಣ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ಮಾಡಲು ಎರಡು ಮುಖ್ಯ ವಿಧಾನಗಳಿವೆ. ಅವು ಫಿಸಿಕಲ್ ಏಜೆಂಟ್ ಹಾಗೂ ಕೆಮಿಕಲ್ ಏಜೆಂಟ್. ಈಗ ಇವೆರಡು ವಿಧಾನಗಳನ್ನು ವಿವರವಾಗಿ ನೋಡೋಣ. ಫಿಸಿಕಲ್ ಏಜೆಂಟ್. ಫಿಸಿಕಲ್ ಏಜೆಂಟ್ಗಳು ಮೈಕ್ರೋ ಆರ್ಗ್ಯಾನಿಸಂಗಳನ್ನು ತೊಡೆದುಹಾಕಲು ಅಥವಾ ನಾಶ ಮಾಡಲು ಸಹಾಯ ಮಾಡುತ್ತದೆ. ಮೇಕಪ್ ಉತ್ಪನ್ನಗಳ ಸುರಕ್ಷತೆ ಮತ್ತು ಹೈಜೀನ್ ಅನ್ನು ಖಾತ್ರಿಪಡಿಸುತ್ತದೆ. ಸಾಮಾನ್ಯವಾಗಿ ಬಳಸುವ ಕೆಲವು ಫಿಸಿಕಲ್ ಏಜೆಂಟ್ಗಳು ಇಲ್ಲಿವೆ. ಅರ್ಧಶಾಖ. ಈ ವಿಧಾನದಲ್ಲಿ 212 ಫ್ಯಾರನ್ಹೀಟ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ವಸ್ತುಗಳನ್ನು ಕುದಿಸುವ ಮೂಲಕ ಸ್ಟೆರಿಲೈಸೇಷನ್ ಅನ್ನು ಸಾಧಿಸಲಾಗುತ್ತದೆ. ಆದಾಗ್ಯೂ ಈ ವಿಧಾನವನ್ನು ಈಗಿನ ಕಾಲದಲ್ಲಿ ಸಲೂನ್ಗಳಲ್ಲಿ ಬಳಸಲಾಗುವುದಿಲ್ಲ, ಏಕೆಂದರೆ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಅಲ್ಲದೆ ಕೆಲವು ವಸ್ತುಗಳನ್ನು ಹಾನಿಗೊಳಿಸುತ್ತದೆ. ಸ್ಟೀಮಿಂಗ್. ಸ್ಟೀಮ್ ಸ್ಟೆರಿಲೈಸೇಷನ್ ಮೈಕ್ರೋ ಆರ್ಗ್ಯಾನಿಸಂಗಳನ್ನು ತೊಡೆದುಹಾಕಲು ಹೆಚ್ಚಿನ ಒತ್ತಡದ ಸ್ಟೀಮನ್ನು ಬಳಸುತ್ತದೆ. ಇದಕ್ಕೆ ಆಟೋಕ್ಲೇವ್ನಂತಹ ಸ್ಟೀಮ್ ಪ್ರೆಷರ್ ಸ್ಟೆರಿಲೈಸರ್ ಅಗತ್ಯವಿರುತ್ತದೆ. ಆಟೋಕ್ಲೇವ್ ಬಲವಾದ ಗಾಳಿಯಾಡದ ಲೋಹದ ಪಾತ್ರೆಯಾಗಿದ್ದು, ಇದರಲ್ಲಿ ರಾಸಾಯನಿಕ ಪ್ರತಿಕ್ರಿಯೆಗಳು ಒತ್ತಡದಲ್ಲಿ ಸಾಗಬಹುದು. ತೇವಾಂಶ ಮತ್ತು ಶಾಖವನ್ನು ತಡೆದುಕೊಳ್ಳುವ ಲೋಹದ ವಸ್ತು ಮತ್ತು ಉಪಕರಣಗಳಿಗೆ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಒತ್ತಡದಲ್ಲಿರುವ ಪ್ರೆಷರ್ ಸ್ಟೀಮ್ ತಾಪಮಾನವನ್ನು ಹೆಚ್ಚಿಸಿ ಬ್ಯಾಕ್ಟೀರಿಯಾ, ಬೀಜಕಗಳು ಮತ್ತು ಇತರ ರೋಗಕಾರಕಗಳನ್ನು ಕೊಲ್ಲುತ್ತದೆ. ಯುವಿ ಸ್ಟೆರಿಲೈಸೇಷನ್. ಯುವಿ ಸ್ಟೆರಿಲೈಸೇಷನ್ ಸಾಧನಗಳು ಯುವಿ ಲೈಟ್ ಅನ್ನು ಹೊರಸೂಸುತ್ತದೆ. ಇದು ಮೈಕ್ರೋ ಆರ್ಗ್ಯಾನಿಸಂಗಳ ಡಿಎನ್ಎಗೆ ಹಾನಿ ಮಾಡುತ್ತದೆ, ಹೀಗಾಗಿ ಅವುಗಳನ್ನು ಪುನರಾವರ್ತಿಸಲು ಅನುಮತಿಸುವುದಿಲ್ಲ. ಕೆಲವು ಮೇಕಪ್ ಉಪಕರಣಗಳು ಸರ್ಫೇಸ್ ಮತ್ತು ಶೇಖರಣಾ ಪ್ರದೇಶಗಳಿಗೆ ಯುವಿ ಸ್ಟೆರಿಲೈಸೇಷನ್ ಅನ್ನು ಬಳಸಬಹುದು. ಕೆಮಿಕಲ್ ಏಜೆಂಟ್. ಸ್ಯಾನಿಟೈಸಿಂಗ್ ಉದ್ದೇಶಗಳಿಗಾಗಿ ವಿವಿಧ ರೀತಿಯ ರಾಸಾಯನಿಕ ಏಜೆಂಟ್ಗಳನ್ನು ಬಳಸಲಾಗುತ್ತದೆ. ಇವು ಆಂಟಿಸೆಪ್ಟಿಕ್ ಮತ್ತು ಡಿಸ್ಇನ್ಫೆಕ್ಟೆಂಟ್. ಆಂಟಿಸೆಪ್ಟಿಕ್. ಆಂಟಿಸೆಪ್ಟಿಕ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುವ ಅಥವಾ ನಿವಾರಿಸುವ ವಸ್ತು. ಆಂಟಿಸೆಪ್ಟಿಕ್ಗಳು ಸಾಮಾನ್ಯವಾಗಿ ಸೌಮ್ಯವಾಗಿರುತ್ತವೆ ಮತ್ತು ಚರ್ಮದ ಮೇಲೆ ಬಳಸಲು ಸುರಕ್ಷಿತವಾಗಿರುತ್ತದೆ. ಆದಾಗ್ಯೂ ಕೈಗಳು ಮತ್ತು ಉಪಕರಣಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಸಾಬೂನು ಮತ್ತು ನೀರು ಮಾತ್ರ ಸಾಕಾಗುವುದಿಲ್ಲ ಎಂಬುದನ್ನು ಗಮನಿಸಿ. ಸಾಮಾನ್ಯವಾಗಿ ಬಳಸುವ ಕೆಲವು ಆಂಟಿಸೆಪ್ಟಿಕ್ಗಳು: ಆಲ್ಕೋಹಾಲ್, ಬೋರಿಕ್ ಆಸಿಡ್, ಅಯೋಡಿನ್ ಟಿಂಚರ್, ಹೈಡ್ರೋಜನ್ ಪೆರಾಕ್ಸೈಡ್, ಫಾರ್ಮಲಿನ್, ಕ್ಲೋರಮೈನ್ ಮತ್ತು ಸೋಡಿಯಂ ಹೈಪೋಕ್ಲೋರೈಡ್. ಸುರಕ್ಷತಾ ಸಲಹೆ. ತಯಾರಕರ ಸೂಚನೆಯಂತೆ ಈ ವಸ್ತುಗಳನ್ನು ಡೈಲ್ಯೂಟ್ ಮಾಡಬೇಕು. ಡಿಸ್ಇನ್ಫೆಕ್ಟೆಂಟ್. ಡಿಸ್ಇನ್ಫೆಕ್ಟೆಂಟ್ಗಳು ಕೆಮಿಕಲ್ ಏಜೆಂಟ್ಗಳಾಗಿದ್ದು, ಸರ್ಫೇಸ್, ವಸ್ತು ಮತ್ತು ಉಪಕರಣಗಳ ಮೇಲೆ ಮೈಕ್ರೋ ಆರ್ಗ್ಯಾನಿಸಂಗಳನ್ನು ಕೊಲ್ಲಲು ಅಥವಾ ನಿಷ್ಕ್ರಿಯಗೊಳಿಸಲು ನಿರ್ದಿಷ್ಟವಾಗಿ ರೂಪಿಸಲಾಗಿದೆ. ಡಿಸ್ಇನ್ಫೆಕ್ಟೆಂಟ್ ಆಂಟಿಸೆಪ್ಟಿಕ್ಗಿಂತ ಪ್ರಬಲವಾಗಿರುತ್ತದೆ ಮತ್ತು ಇದನ್ನು ಎಚ್ಚರಿಕೆಯಿಂದ ಬಳಸಬೇಕು. ಕೆಲವು ಸಾಮಾನ್ಯವಾಗಿ ಬಳಸುವ ಡಿಸ್ಇನ್ಫೆಕ್ಟೆಂಟ್ಗಳು: ಕ್ವಾಟರ್ನರಿ ಅಮೋನಿಯಂ ಕಾಂಪೌಂಡ್ಗಳು, ಫಾರ್ಮಲಿನ್, ಇಥೈಲ್ ಅಥವಾ ಗ್ರೇನ್ ಆಲ್ಕೋಹಾಲ್, ಹೈಡ್ರೋಜನ್ ಪೆರಾಕ್ಸೈಡ್, ಕ್ರೆಸೋಲ್,
ಲೈಸೋಲ್. ಈಗ ಸ್ಯಾನಿಟೈಸಿಂಗ್ ಮಾಡುವ ವಿಧಾನವನ್ನು ನೋಡೋಣ. ನಿಮ್ಮ ಸುರಕ್ಷತೆಗಾಗಿ ಮತ್ತು ಕ್ರಾಸ್ ಕಂಟ್ಯಾಮಿನೇಷನ್ ಅನ್ನು ತಡೆಗಟ್ಟಲು ಡಿಸ್ಪೋಸಬಲ್ ಗ್ಲೌಸ್ ಮತ್ತು ಮಾಸ್ಕ್ಗಳನ್ನು ಒಳಗೊಂಡಂತೆ ಸೂಕ್ತವಾದ ಪಿಪಿಯನ್ನು ಧರಿಸಿ. ಸ್ಯಾನಿಟೈಸಿಂಗ್ ಪ್ರಕ್ರಿಯೆಗೆ ಮುನ್ನ ವಸ್ತು, ಉಪಕರಣ ಮತ್ತು ಸರ್ಫೇಸ್ಗಳಿಂದ ಗೋಚರಿಸುವ ಧೂಳು, ಕೊಳೆ ಮತ್ತು ಅವಶೇಷಗಳನ್ನು ತೆಗೆದುಹಾಕಲು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ವಸ್ತುಗಳನ್ನು ಸ್ವಚ್ಛಗೊಳಿಸುವುದು ಸರಿಯಾದ ಸ್ಯಾನಿಟೈಸಿಂಗ್ಗೆ ಸಹಾಯಕ. ಸಾಬೂನು ಮತ್ತು ಬಿಸಿ ನೀರಿನೊಂದಿಗೆ ಉಪಕರಣಗಳನ್ನು ಚೆನ್ನಾಗಿ ತೊಳೆಯಿರಿ. ಸಾಬೂನು ಮತ್ತು ರಾಸಾಯನಿಕ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲು ನೀರಿನಿಂದ ಉಪಕರಣಗಳನ್ನು ತೊಳೆಯಿರಿ. ಸೂಕ್ತವಾದ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಅನ್ನು ತಯಾರಿಸಿ. ಸಾಮಾನ್ಯ ಆಯ್ಕೆಗಳೆಂದರೆ 70% ಆಲ್ಕೋಹಾಲ್ ಈಥೈಲ್ ಅಥವಾ ಧಾನ್ಯ ಆಲ್ಕೋಹಾಲ್ ಅಥವಾ 99% ಐಸೋಪ್ರೋಪಿಲ್ ಆಲ್ಕೋಹಾಲ್. ಇದಕ್ಕೆ 70% ಈಥೈಲ್ ಆಲ್ಕೋಹಾಲ್ನಷ್ಟೇ ಬಲ ಇರುತ್ತದೆ. ಸುರಕ್ಷತಾ ಸಲಹೆ: ಸರಿಯಾದ ಡೈಲ್ಯೂಷನ್ ಪ್ರಮಾಣಕ್ಕಾಗಿ ತಯಾರಕರ ಸೂಚನೆಗಳನ್ನು ಗಮನಿಸಿ. ಸ್ವಚ್ಛಗೊಳಿಸಿದ ಉಪಕರಣಗಳನ್ನು ಸಂಪೂರ್ಣವಾಗಿ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ನಲ್ಲಿ ಮುಳುಗಿಸಿ. ಉಪಕರಣಗಳ ಎಲ್ಲಾ ಸರ್ಫೇಸ್ಗಳು ಸೊಲ್ಯೂಷನ್ನೊಂದಿಗೆ ಸಂಪರ್ಕಕ್ಕೆ ಬರುವಂತೆ ಖಚಿತಪಡಿಸಿಕೊಳ್ಳಿ. ಡಿಸ್ಇನ್ಫೆಕ್ಟೆಂಟ್ ತಯಾರಕರು ನಿರ್ದಿಷ್ಟಪಡಿಸಿದಷ್ಟು ಕಾಲ ಅವುಗಳನ್ನು ನೆನೆಸಲು ಬಿಡಿ, ಸಾಮಾನ್ಯವಾಗಿ 10 ರಿಂದ 15 ನಿಮಿಷಗಳು. ಸೂಚಿಸಿದಷ್ಟು ಕಾಲ ನೆನೆಸಿದ ನಂತರ ಉಳಿದ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಅನ್ನು ತೆಗೆದುಹಾಕಲು ಉಪಕರಣಗಳನ್ನು ಸಂಪೂರ್ಣವಾಗಿ ನೀರಿನಿಂದ ತೊಳೆಯಿರಿ. ಬದಲಾಗಿ ಉಪಕರಣಗಳಿಂದ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಅನ್ನು ತೊಡೆದುಹಾಕಲು ನೀವು ಕ್ಲೀನ್ ಡಿಸ್ಪೋಸಬಲ್ ಟವೆಲ್ ಅಥವಾ ಒರೆಸುವ ಬಟ್ಟೆಗಳನ್ನು ಬಳಸಬಹುದು. ಉಪಕರಣಗಳು ಗಾಳಿಯಲ್ಲಿ ಸಂಪೂರ್ಣವಾಗಿ ಒಣಗಲು ಬಿಡಿ. ಟವೆಲ್ ಅಥವಾ ಹೇರ್ ಡ್ರೈಯರ್ ಅನ್ನು ಬಳಸದಿರುವುದು ಮುಖ್ಯ, ಏಕೆಂದರೆ ಇವುಗಳು ಕಂಟ್ಯಾಮಿನೆಂಟ್ಗಳನ್ನು ಮತ್ತೆ ಸೇರಿಸಬಹುದು. ಒಣಗಿದ ನಂತರ ಶುದ್ಧವಾದ ಮತ್ತು ಮುಚ್ಚಿದ ಕಂಟೇನರ್ ಅಥವಾ ಡ್ರಾಯರ್ನಲ್ಲಿ ಶುಚಿಗೊಳಿಸಿದ ಉಪಕರಣಗಳನ್ನು ಅವುಗಳ ಮುಂದಿನ ಬಳಕೆಯವರೆಗೆ ಕಂಟ್ಯಾಮಿನೇಷನ್ ಅನ್ನು ತಡೆಗಟ್ಟಲು ಸಂಗ್ರಹಿಸಿ. 70% ಆಲ್ಕೋಹಾಲ್ನಲ್ಲಿ ಅದ್ದಿದ ಹತ್ತಿಯಿಂದ ಮೇಲ್ಮೈಯನ್ನು ನಿಧಾನವಾಗಿ ಉಜ್ಜುವ ಮೂಲಕ ಎಲೆಕ್ಟ್ರೋಡ್ನಂತಹ ಸಾಧನಗಳನ್ನು ಸ್ವಚ್ಛಗೊಳಿಸಿ. ನಂತರ ಬಳಕೆಗೆ ಬೇಕಾಗುವವರೆಗೆ ವಸ್ತುಗಳನ್ನು ಡ್ರೈ ಸ್ಯಾನಿಟೈಸರ್ನಲ್ಲಿ ಇರಿಸಿ. ಡಿಸ್ಇನ್ಫೆಕ್ಟೆಂಟ್ಗಳ ಎಕ್ಸ್ಪೈರೇಷನ್ ದಿನಾಂಕಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ಅಗತ್ಯವಿರುವಂತೆ ಅವುಗಳನ್ನು ಬದಲಾಯಿಸಿ. ಅಲ್ಲದೆ ಉಪಕರಣಗಳ ಸ್ಥಿತಿಯನ್ನು ಗಮನಿಸಿ ಮತ್ತು ಯಾವುದೇ ಹಾನಿಗೊಳಗಾದ ಅಥವಾ ಹಳೆಯದಾದ ವಸ್ತುಗಳನ್ನು ತ್ಯಜಿಸಿ. ಈಗ ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ನ ಕೆಲವು ಸೇಫ್ಟಿ ಪ್ರಿಕಾಷನ್ಗಳನ್ನು ನೋಡೋಣ. ಕೆಮಿಕಲ್ಗಳನ್ನು ಬಳಸುವಾಗ ಸೂಕ್ತವಾದ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ಗ್ಲವ್ಸ್, ಗಾಗಲ್ಸ್ ಅಥವಾ ಸೇಫ್ಟಿ ಕನ್ನಡಕಗಳು ಮತ್ತು ಏಪ್ರನ್ಗಳನ್ನು ಒಳಗೊಂಡಂತೆ ಪಿಪಿಯನ್ನು ಯಾವಾಗಲೂ ಧರಿಸಿ. ಕೆಮಿಕಲ್ಗಳನ್ನು ಸಣ್ಣ ಪ್ರಮಾಣದಲ್ಲಿ ಖರೀದಿಸಿ ಮತ್ತು ತಂಪಾದ ಒಣಸ್ಥಳದಲ್ಲಿ ಸಂಗ್ರಹಿಸಿ. ಇಲ್ಲದಿದ್ದರೆ ಗಾಳಿ, ಬೆಳಕು ಮತ್ತು ಶಾಖದ ಸಂಪರ್ಕದಿಂದಾಗಿ ಅವು ಹಾಳಾಗಬಹುದು. ಯಾವಾಗಲೂ ಕೆಮಿಕಲ್ಗಳನ್ನು ಸರಿಯಾಗಿ ತೂಕ ಮಾಡಿ ಮತ್ತು ಅಳತೆ ಮಾಡಿ. ನಿಖರವಾದ ಪ್ರಮಾಣಕ್ಕಾಗಿ ನಿಯಮಿತ ಪಾತ್ರೆಗಳು ಮತ್ತು ಅಳತೆ ಸಾಧನಗಳನ್ನು ಬಳಸಿ. ಕಂಟೇನರ್ಗಳ ಮೇಲೆ ಕೆಮಿಕಲ್ನ ಹೆಸರು, ಅಪಾಯದ ಎಚ್ಚರಿಕೆಗಳು ಮತ್ತು ಬಳಕೆಯ ಸೂಚನೆಗಳೊಂದಿಗೆ ಸರಿಯಾದ ಲೇಬಲ್ ಅನ್ನು ಹಾಕುವಂತೆ ಖಚಿತಪಡಿಸಿಕೊಳ್ಳಿ. ಉತ್ಪನ್ನದ ಲೇಬಲ್ನಲ್ಲಿ ಸೂಚಿಸಲಾದ ಬಳಕೆಯ ಮಾರ್ಗಸೂಚಿಗಳು, ಡೈಲ್ಯೂಷನ್ ಪ್ರಮಾಣಗಳು ಮತ್ತು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಕೆಮಿಕಲ್ಗಳು ಅಥವಾ ದ್ರಾವಣಗಳಿಂದ ಬರುವ ಹೊಗೆಯನ್ನು ಉಸಿರಾಡಬೇಡಿ. ಕೆಮಿಕಲ್ಗಳನ್ನು ಡೈಲ್ಯೂಟ್ಗೊಳಿಸುವಾಗ ಚೆಲ್ಲುವುದನ್ನು ತಪ್ಪಿಸಿ. ಆಕಸ್ಮಿಕವಾಗಿ ಎಕ್ಸ್ಪೋಸ್ ಆದರೆ ಅಥವಾ ಕೆಮಿಕಲ್ ಸಂಬಂಧಿತ ದುರ್ಘಟನೆಗಳ ಸಂದರ್ಭದಲ್ಲಿ ವಹಿಸಬೇಕಾದ ತುರ್ತು ಯೋಜನೆಯನ್ನು ಇಟ್ಟುಕೊಂಡಿರಿ. ಕೆಲಸವನ್ನು ಮಾಡುವಾಗ ಪ್ರತಿ ಕ್ಲೈಂಟ್ ಮೊದಲು ಮತ್ತು ನಂತರ ಕನಿಷ್ಠ 20 ಸೆಕೆಂಡುಗಳ ಕಾಲ ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಬದಲಿಗೆ ಕನಿಷ್ಠ 60% ಆಲ್ಕೋಹಾಲ್ ಅಂಶವನ್ನು ಹೊಂದಿರುವ ಆಲ್ಕೋಹಾಲ್ ಆಧಾರಿತ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಬಳಸಿ. ಕೆಲಸದ ಪ್ರದೇಶ ಮತ್ತು ಕೆಲಸಕ್ಕೆ ಬಳಸಿದ ಎಲ್ಲವನ್ನು ಸ್ಯಾನಿಟೈಸ್ ಮಾಡಲಾಗಿದೆಯೆಂದು ಖಚಿತಪಡಿಸಿಕೊಳ್ಳಿ. ಕೆಲಸ ಮುಗಿದ ನಂತರ ಎಲ್ಲಾ ಬಳಸಿದ ವಸ್ತುಗಳು ಮತ್ತು ಕೆಲಸದ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸ್ಯಾನಿಟೈಸ್ ಮಾಡಿ. ಸಾಧ್ಯವಾದಾಗಲೆಲ್ಲ ಸಿಂಗಲ್ ಯೂಸ್ ಅಪ್ಲಿಕೇಟರ್ಗಳು, ಕಾಟನ್ ಪ್ಯಾಡ್ಗಳು ಮತ್ತು ಡಿಸ್ಪೋಸಬಲ್ ಗ್ಲೌಸ್ಗಳಂತಹ ಡಿಸ್ಪೋಸಬಲ್ ವಸ್ತುಗಳನ್ನು ಬಳಸಿ. ಇದು ಸ್ಟೆರಿಲೈಸೇಷನ್ ಅಗತ್ಯವನ್ನು ನಿವಾರಿಸಿ ಕ್ರಾಸ್ ಕಂಟ್ಯಾಮಿನೇಷನ್ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ. ಬಳಸಿದ ಮತ್ತು ಬಳಸದ ಎಲ್ಲಾ ವಸ್ತುಗಳನ್ನು ಪ್ರತ್ಯೇಕವಾಗಿ ಇರಿಸಿ. ಕಂಟ್ಯಾಮಿನೇಷನ್ ಅನ್ನು ತಪ್ಪಿಸಲು ಕಂಟೇನರ್ನಿಂದ ಉತ್ಪನ್ನವನ್ನು ತೆಗೆಯಲು ಬೆರಳುಗಳನ್ನು ಎಂದಿಗೂ ಬಳಸಬೇಡಿ. ಬದಲಾಗಿ ಒಂದು ಸ್ಪ್ಯಾಟುಲಾವನ್ನು ಬಳಸಿ. ಯಾವಾಗಲೂ ಆಂಟಿಸೆಪ್ಟಿಕ್ ಮತ್ತು ಡಿಸ್ಇನ್ಫೆಕ್ಟೆಂಟ್ಗಳನ್ನು ಮುಚ್ಚಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ.
ಅವುಗಳನ್ನು ಯಾವಾಗಲೂ ಸ್ಪಷ್ಟವಾಗಿ ಲೇಬಲ್ ಮಾಡಬೇಕು ಮತ್ತು ಲೇಬಲ್ ಮಾಡದ ಕಂಟೇನರ್ಗಳಿಗೆ ಎಂದಿಗೂ ವರ್ಗಾಯಿಸಬಾರದು. ಆಗ ಅದನ್ನು ಬೇರೆ ಉತ್ಪನ್ನವೆಂದು ತಪ್ಪಾಗಿ ಗ್ರಹಿಸಬಹುದು. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತದ್ದು ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ವಿಧಾನಗಳನ್ನು ವಿವರಿಸುವುದು, ಸ್ಯಾನಿಟೈಸೇಷನ್ ವಿಧಾನವನ್ನು ವಿವರಿಸುವುದು ಮತ್ತು ಸ್ಟೆರಿಲೈಸೇಷನ್ ಹಾಗೂ ಸ್ಯಾನಿಟೈಸೇಷನ್ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಪಟ್ಟಿ ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.